ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು 9 ಸೀರೀಸ್ ಮಲ್ಟಿಪ್ಲಿಕೇಶನ್ ವೇದಿಕ್ ಮ್ಯಾಥ್ ಮೆಥಡ್ ಯೂಸ್ ಮಾಡಿ ಯಾವ ಥರ ಸಾಲ್ವ್ ಮಾಡೋದು ಅಂತ ನೋಡೋಣ. ನಮ್ಮ ಕ್ವಶನ್ 84 ಇಂಟು 99 99. ಸೊ ಇದನ್ನು ವೇದಿಕ್ ಮೆಥಡ್ ಯೂಸ್ ಮಾಡಿ ಯಾವ ಥರ ಮಾಡೋದು ಅಂತ. ಕನ್ವೆನ್ಷನಲ್ ಮೆಥಡಲ್ಲಿ ಯೂಶ್ವಲಿ ಇದು ತುಂಬ ಸ್ವಲ್ಪ ಟೈಮ್ ಹಿಡಿಸ್ತದೆ. ಬಟ್ ವೇದಿಕ್ ಮ್ಯಾಥ್ ಮೆಥಡ್ ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಕಂಡೀಷನ್ ಏನಂತಂದರೆ ನಮಗೆ ಮಲ್ಟಿಪ್ಲೈಯರು ಮತ್ತು ಮಲ್ಟಿಪ್ಲಿಕೆಂಟ್ ಎರಡು ಸೇಮ್ ನಂಬರ್ಸ್ ಆಗಿರಬೇಕು, ಅಂದರೆ ಸೇಮ್ ಡಿಜಿಟ್ಸ್. ಇಲ್ಲೂ 2 ಡಿಜಿಟ್ ಇದೆ, ಇಲ್ಲೂ 2 ಡಿಜಿಟ್ ಇದೆ. ಸೊ ಇವಾಗ ನಾವು 84ನ ಕನ್ಸಿಡರ್ ಮಾಡ್ಕೊಳ್ಳೋಣ. 84 ಇದರಿಂದ ಒಂದನ್ನು ಕಳೆಯೋಣ, ಮೀನ್ಸ್ -1. 84 - 1 ವುಡ್ ಬಿ 83 83 ಬರುತ್ತೆ ನಮಗೆ. ಆಮೇಲೆ ಈ ಆನ್ಸರ್ ಕನ್ಸಿಡರ್ ಮಾಡಿಕೊಂಡು ಈ ಡಿಜಿಟ್ಸಿಂದ ಮೈನಸ್ ಮಾಡ್ಕೊಳ್ಳೋಣ. ಸಿಂಗಲ್ ಡಿಜಿಟು ನಮಗೆ 9 ಸೀರೀಸ್ ಆಗಿರೋದ್ರಿಂದ 9ಇಂದ ಮೈನಸ್ ಮಾಡ್ಕೊಳ್ಳೋಣ. ಸೊ 9 - 8 = 1. ಮತ್ತು ಇನ್ನೊಂದು ಡಿಜಿಟು 9 - 3 = 6. ಈಗ ನಾವು ಫೈನಲ್ ಆನ್ಸರ್ಗೆ ಇದನ್ನು ಕಂಬೈನ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಕಂಬೈನ್ ಮಾಡ್ಕೊಂಡು ಬರೆದ್ರೆ 8 3 1 6 ಅಂದರೆ 8316. ದಟ್ ಈಸ್ 8316. ಇದು ನಮಗೆ ಫೈನಲ್ ಆನ್ಸರ್. ಈ ಮೆಥಡ್ ವೇದಿಕ್ ಮೆಥಡಲ್ಲಿ ಯೂಸ್ ಮಾಡಿದ್ರೆ ಈ ಆನ್ಸರ್ ಬರ್ತದೆ. ಇನ್ನೊಂದು ಕ್ವಶನ್ ನೋಡೋಣ. 3 ಡಿಜಿಟ್ ನಂಬರ್ ಯಾವ ಥರ ಮಾಡೋದು ಅಂತ. ಜಸ್ಟ್ ನಾವು ಡಿಜಿಟ್ನ ಇನ್ಕ್ರೀಸ್ ಮಾಡ್ತೀವಿ. 836 ಇಂಟು 999. ಈಗ ಜಸ್ಟ್ ಡಿಜಿಟ್ಸ್ನ ಇನ್ಕ್ರೀಸ್ ಮಾಡಿದ್ದೀನಿ. ಇದಕ್ಕೂ ನಾವು ಸೇಮ್ ಮೆಥಡೇ ಅಪ್ಲೈ ಮಾಡೋಣ. ಸೇಮ್ ಮೆಥಡ್ ಮೀನ್ಸ್ ನಾವು ಇವಾಗ ಈ ನಂಬರ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. 836 ಇದರಿಂದ ಒಂದನ್ನು ಮೈನಸ್ ಮಾಡೋಣ. ಒಂದನ್ನು ಕಳೆದಾಗ ನಮಗೆ ಬರೋದು 835. ದಟ್ ಈಸ್ 835. ಇವಾಗ ಈ ಆನ್ಸರ್ನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಡಿಜಿಟ್ನು 9ಇಂದ ಮೈನಸ್ ಮಾಡ್ಕೊಂಡು ಹೋಗೋಣ. 9 - 8 = 1. 9 - 3 = 6. 9 - 5 = 4. ಸೊ ಇವಾಗ ಫೈನಲ್ ಆನ್ಸರ್ಗೆ ಈ ಆನ್ಸರ್ಸ್ ಎಲ್ಲ ಕಂಬೈನ್ ಮಾಡೋಣ. 8 3 5 1 6 4. ದಿಸ್ ವುಡ್ ಬಿ ಅವರ್ ಫೈನಲ್ ಆನ್ಸರ್. ಇದು ನಿಮ್ಮ ಫೈನಲ್ ಆನ್ಸರು ಈ ಕ್ವಶನ್ಗೆ. ಎಲ್ಲರಿಗೂ ಈ ಕ್ವಶನ್ ಕೊಡ್ತೀನಿ. ಈ ಕ್ವಶನ್ನ ಸಾಲ್ವ್ ಮಾಡಿ ಕಮೆಂಟ್ ಮಾಡಿ. 72 ಇಂಟು 99 ಇದನ್ನು ವೇದಿಕ್ ಮೆಥಡಲ್ಲಿ ಸಾಲ್ವ್ ಮಾಡಿ ನನಗೆ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು 638 ಇಂಟು 999 ಇದನ್ನು ಕೂಡ ನೀವು ವೇದಿಕ್ ಮೆಥಡ್ ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣ ಬೇರೆ ವಿಡಿಯೋ ಒಂದಿಗೆ.